ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಿಯರ್ ವ್ಲಾಗರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸಾಂಬಾರ್ ಪೌಡರ್. ಇದನ್ನು ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಸರಿಯಾದ ಅಳತೆಯೊಂದಿಗೆ ತೋರಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಮೊದಲು ನಾನು 1/4 kg ಧನಿಯಾನ 2 ದಿನ ಚೆನ್ನಾಗಿ ಒಣಗಿಸಿ ತಗೊಂಡಿದ್ದೀನಿ. ಕಡಲೆಬೇಳೆ 50 ಗ್ರಾಮ್ ತಗೊಂಡಿದ್ದೀನಿ. ಕಡಲೆಪಪ್ಪು ಒಂದು 50 ಗ್ರಾಮ್, ನಾವು ಚಟ್ನಿ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಅದು. ತೊಗರಿಬೇಳೆ ಒಂದು 150 ಗ್ರಾಮ್ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸಾಸಿವೆ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಮೆಣಸು ಒಂದು 50 ಗ್ರಾಮ್. ಜೀರಿಗೆ 150 ಗ್ರಾಮ್ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಉದ್ದಿನಬೇಳೆ 2 ಸ್ಪೂನ್, ಮೆಂತ್ಯ 2 ಸ್ಪೂನ್ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ ಒಂದು 10 ತೊಗೊಂಡಿದ್ದೀನಿ. ಮತ್ತು ಹೆಸರು ಕಾಳು ಒಂದು 10 ಗ್ರಾಮ್, ಅಕ್ಕಿ ಒಂದು 10 ಗ್ರಾಮ್ ತೊಗೊಂಡಿದ್ದೀನಿ. ಅರಿಶಿನ 2 ಕೊಮ್ಮು. ಹೆಸರು ಬೇಳೆ ಮತ್ತು ಅಕ್ಕಿ ಜಾಸ್ತಿ ಹಾಕಿದ್ರೆ ಸಾಂಬಾರು ಥಿಕ್ನೆಸ್ ಜಾಸ್ತಿ ಹಾಕಿಬಿಟ್ಟು ಬೇಗ ಕೆಟ್ಟೋಗುತ್ತೆ, ಅದರಿಂದ ಕಡಿಮೆ ಯೂಸ್ ಮಾಡಿದ್ದೀನಿ. ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪ ಹಾಕಿದ್ದೀನಿ. ಚಿಕ್ಕ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು 1/4 kg ತೊಗೊಂಡಿದ್ದೀನಿ. ಸಾಂಬಾರು ಪುಡಿ ನಿಮ್ಗೆ ಇನ್ನೂ ಕಲರ್ಫುಲ್ಲಾಗಿ ಬೇಕಂದರೆ ಮೆಣಸಿನ್ಕಾಯಿ ಇನ್ನೂ ಜಾಸ್ತಿ ತೊಗೊಬೋದು. ಒಂದು 2 ಹಿಡಿಯಷ್ಟು ಕರಿಬೇವನ್ನು ಒಣಗಿಸ್ಕೊಂಡು ತಗೊಂಡಿದ್ದೀನಿ. ಇದಿಷ್ಟು ಸಾಂಬಾರು ಪುಡಿ ಮಾಡೋಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್. ಇವಾಗ ಇದನ್ನು ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಧನಿಯಾನ ಒಳ್ಳೆ ಘಮ ಮತ್ತು ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಹಾಗಂತ ಸೀದೋಗೋ ಥರ ಮಾಡಬಾರ್ದು. 1 kg ಆಗುವಷ್ಟು ಸಾಂಬಾರು ಪುಡಿನ ನಿಮ್ಗೆ ಇವಾಗ ಮಾಡಿ ತೋರಿಸ್ತಿರೋದು. ನೆಕ್ಸ್ಟು ತೊಗರಿಬೇಳೆ, ಕಡಲೆಬೇಳೆ, ಕಡಲೆಪಪ್ಪು ಇವೆಲ್ಲ ಕೂಡ ಸೇರಿಸಿ ನಾನು ಹುರ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದೊಂದನ್ನೇ ಸಪ್ರೇಟಾಗಿ ಕೂಡ ಹುರ್ಕೋಬೋದು. ಒಳ್ಳೆ ಕಲರ್ ಬರುವವರೆಗೂ ಇದನ್ನು ಕೂಡ ಹುರ್ಕೊತಾ ಇದ್ದೀನಿ. ಇವಾಗ ಮೆಣಸು, ಉದ್ದಿನಬೇಳೆ, ಮೆಂತ್ಯ, ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಹೆಸರು ಕಾಳು ಇವೆಲ್ಲ ಕೂಡ ಸೇರಿಸೇ ನಾನು ಹುರ್ಕೊತಾ ಇದ್ದೀನಿ. ಇದೆಲ್ಲ ಸಪ್ರೇಟಾಗಿ ಹುರ್ಕೋಬೇಕಂದ್ರೆ ತುಂಬ ಟೈಮ್ ತಗೊಳ್ಳುತ್ತೆ, ಅದರಿಂದ ನಾನು ಎಲ್ಲವನ್ನು ಒಂದೇ ಸರಿ ಹುರ್ಕೊತಾ ಇದ್ದೀನಿ. ಈ ರೀತಿ ಮಾಡಿದ್ರೂ ಟೇಸ್ಟಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋಲ್ಲ. ಮತ್ತು ನೀವು ಯಾವುದೇ ಕಾರಣಕ್ಕೂ ಕೂಡ ಫ್ಲೇಮನ್ನು ಜಾಸ್ತಿ ಮಾಡಬಾರ್ದು, ಸಣ್ಣ ಉರಿಯಲ್ಲೇ ಇದನ್ನು ಹುರ್ಕೋಬೇಕು. ಯಾಕಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಈ ಸಾಂಬಾರು ಪುಡಿನ ಸಾಂಬಾರಿಗೆ, ಬೇಳೆ ಸಾರಿಗೆ ಮತ್ತು ಗೊಜ್ಜುಗಳಿಗೆ, ವಾಂಗಿಬಾತ್, ಬಿಸಿಬೇಳೆ ಬಾತ್ಗೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ರೀತಿ ಬೇಸಿಗೆ ಕಾಲದಲ್ಲಿ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಕೆಟ್ಟೋಗ್ದಿರೋ ಇರುತ್ತೆ. ಇವಾಗ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೋದು, ಸುಮ್ಮನೆ ಲೈಟಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೋದು. ಮತ್ತು ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಸುಲಭವಾಗಿ ನಾವು ಸಾಂಬಾರು ಪುಡಿನ ಮಾಡ್ಕೋಬೋದು. ಈ ರೀತಿ ಸಾಂಬಾರು ಪುಡಿನ ಸಾರಿಗೆ ಯೂಸ್ ಮಾಡೋದ್ರಿಂದ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಲಾಸ್ಟಲ್ಲಿ ನಾನು ಅಕ್ಕಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕೂಡ ಮುಂಚೆನೇ ನಾನು ಚೆನ್ನಾಗಿ ಒಣಗಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿಸಿಲಿಗಿಡೋ ಅವಶ್ಯಕತೆ ಏನಿಲ್ಲ. ಹಾಗೆ ಡೈರೆಕ್ಟಾಗಿ ಮಿಷಿನ್ ಕೊಟ್ಕೋಬೋದು. ಸ್ವಲ್ಪ ಆದರೆ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು. ಜಾಸ್ತಿ ಇರೋದ್ರಿಂದ ನಾನು ಮಿಷಿನ್ಗೆ ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಕಲರ್ಫುಲ್ಲಾಗಿ ಸಾಂಬಾರು ಪುಡಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಸಾಂಬಾರು ಪುಡಿನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದಂತ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ. ಬಾಯ್ ಬಾಯ್.